ಹಾಯ್ ಎಲ್ಲರಿಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ರಿಸಲ್ಟ್ ಇವಾಗ ಅನೌನ್ಸ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಆಫಿಸಿಯಲ್ ಪೇಜ್ ನಲ್ಲಿ ವಿಸಿಟ್ ಆಗ್ತಾರ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅವರು ದ್ವಿತೀಯ ಪಿಯುಸಿ 2025 ಮಾರ್ಚ್ 1ರಿಂದ ಮಾರ್ಚ್ 20 ದ್ವಿತೀಯ ಪಿಯುಸಿಯ ಫೈನಲ್ ಎಕ್ಸಾಮ್ ಏನು ನಡೆಸಲಾಗಿತ್ತು ನೋಡಿ, ಅದರ ಇವಾಗ ರಿಸಲ್ಟ್ ಫಲಿತಾಂಶ ಪ್ರಕಟಣೆ ಮಾಡಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತಾರೆ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ಒಂದು ಆಫಿಸಿಯಲ್ ಪೇಜ್ ನಲ್ಲಿ ಬರ್ತೀರಾ. ಬಂದ ತಕ್ಷಣ ಇಲ್ಲಿ ದ್ವಿತೀಯ ಪಿಯುಸಿಯ 2025 ಅಂತ ನಿಮಗೆ ಇಲ್ಲಿ ರಿಸಲ್ಟ್ ಅಂತ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ನಲ್ಲಿ ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಆಯ್ತಾ, ನಿಮ್ಮ ನೋಂದಣಿ ನಂಬರ್ ಹಾಕ್ರಿ. ನೋಂದಣಿ ನಂಬರ್ ಹಾಕಿದ ತಕ್ಷಣ ಸೆಲೆಕ್ಟ್ ಯುವರ್ ಕಾಂಬಿನೇಷನ್ ಆಯ್ತಾ. ನಿಮ್ಮ ಕಾಂಬಿನೇಷನ್ ಅಂದ್ರೆ ಇವಾಗ ಆರ್ಟ್ಸ್ ಇದ್ರೆ ಆರ್ಟ್ಸ್, ಕಾಮರ್ಸ್ ಇದ್ರೆ ಕಾಮರ್ಸ್, ಸೈನ್ಸ್ ಇದ್ರೆ ಸೈನ್ಸ್ ಸ್ಟ್ರೀಮ್ ಸೆಲೆಕ್ಟ್ ಮಾಡಿದ ತಕ್ಷಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ನಲ್ಲಿ ಸೆಕೆಂಡ್ ಪಿಯುಸಿ 2025 ರಿಸಲ್ಟ್ ತೋರಿಸಲಾಗುವುದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಸೊ ಯಾರಿಗೆಲ್ಲ ಇಲ್ಲಿ ಮಾರ್ಕ್ಸಿಟ್ ನಲ್ಲಿ NC ಅಂತ ಬಂದಿದಿಲ್ಲ, ಅದರ ಅರ್ಥ ಏನಂದ್ರೆ NC ಅಂದ್ರೆ ನಾಟ್ ಕಂಪ್ಲೀಟೆಡ್ ಅಂತ. ಆಸ್ ಪರ್ ಪಾಲಿಸಿಯ ಪ್ರಕಾರ ಕಡಿಮೆ ಮಾರ್ಕ್ಸ್ ಬಂದಿದೆ, ನಾಟ್ ಕಂಪ್ಲೀಟೆಡ್ ಅಂತ ಅರ್ಥ ಆಯ್ತಾ. ಅದೇ ರೀತಿ AB ಅಂತ ಬಂದಿದ್ರೆ ಆಬ್ಸೆಂಟ್ ಅಂತ. ಮತ್ತು ಯಾರಿಗೆಲ್ಲ X ಅಂತ ಬಂದಿದೆಯಲ್ಲ ಅದು ಪಾಸ್ ಅಂತ ಅರ್ಥ, ಅಂದ್ರೆ ಎಕ್ಸಂಪ್ಷನ್ ಮಾಡಿ ಪಾಸ್ ಮಾಡಲಾಗಿದೆ ಅಂತ ಅರ್ಥ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ರಿಸಲ್ಟ್ ಎಷ್ಟಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಎಲ್ಲ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ನಿಮ್ಮ ಫಲಿತಾಂಶ ಎಷ್ಟಾಗಿದೆ ಅಂತ. ನಿಮ್ಮ ರಿಸಲ್ಟ್ ಕೂಡ ನನಗೆ ಇನ್ಸ್ಟಾನಲ್ಲಿ ಆಗಿರಬಹುದು, ನನ್ನ ನಂಬರ್ ಇದ್ರೆ ನನ್ನ ನಂಬರ್ಗೆ ಸೆಂಡ್ ಮಾಡಿ, ನಾನು ಇನ್ಸ್ಟಾನಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.